ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಶಿಕಲಾ ಹಂಡೆ. ನಾನು ಅಪೋಲೋ ಕ್ರೇಡಲ್ ಜಯನಗರ್ ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತೇನೆ. ಪಾಲಿಸಿಸ್ಟಿಕ್ ಓವರೀಸ್ ಟ್ರೀಟ್ಮೆಂಟ್ ಬಗ್ಗೆ ಒಂದು ಪುಟ್ಟ ಮಾಹಿತಿ ಕೊಡ್ತೀನಿ ನಿಮಗೆ. ಈಗ ಟ್ರೀಟ್ಮೆಂಟ್ ಏನು? ಪಾಲಿಸಿಸ್ಟಿಕ್ ಓವರೀಸ್ ಟ್ರೀಟ್ಮೆಂಟ್ ಒಬ್ಬೊಬ್ಬರಿಗೆ ಒಂದೊಂದು ತರ ಪ್ರಾಬ್ಲಮ್ ಇರುತ್ತೆ. ಪಾಲಿಸಿಸ್ಟಿಕ್ ಓವರೀಸ್ ಇಂದ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆಯೋ ಅದ್ರ ಮೇಲಿಂದ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಲಿಸಿಸ್ಟಿಕ್ ಓವರೀಸ್ ಅಲ್ಲಿ ಜೀವನ ಶೈಲಿಯನ್ನು ಬದಲಾಗಿಸೋದು ಬಹಳ ಮುಖ್ಯ. ಅಂದ್ರೆ ಕರೆಕ್ಟ್ ಡೈಟ್ ಫಾಲೋ ಮಾಡೋದು, ಫಿಸಿಕಲ್ ಎಕ್ಸರ್ಸೈಸ್ ಮಾಡೋದು, ತೂಕ ಕಡಿಮೆ ಮಾಡುವುದು, ಇದು 50% ಆಫ್ ಟ್ರೀಟ್ಮೆಂಟ್ ಆಗುತ್ತೆ. PCOS ಅಲ್ಲಿ ಪರ್ಮನೆಂಟ್ ಟ್ರೀಟ್ಮೆಂಟ್ ಅನ್ನೋದು ಇರುವುದಿಲ್ಲ. ಒಬ್ಬೊಬ್ಬರಿಗೆ ತಿಂಗಳ ಮುಟ್ಟು ಸರಿಯಾಗಿ ಬರೋದಿಲ್ಲ, ಅಂತ ಅವರಿಗೆ ಹಾರ್ಮೋನಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಕೊಡ್ತೀವಿ. ಸೊ ತಿಂಗಳ ಮುಟ್ಟು ಸರಿಯಾಗಿ ಆಗೋದಿಕ್ಕೆ. ಒಬ್ಬೊಬ್ಬರಿಗೆ ಕಾಂಟ್ರಸೆಪ್ಷನ್ ಬೇಕು, ಅಂದ್ರೆ ತಿಂಗಳ ಮುಟ್ಟುನು ಬರಬೇಕು, ಆದ್ರೆ ಮಕ್ಕಳುನು ಆಗದಿರಬೇಕು. ಅಂದ್ರೆ ಇದರ್ ಹಾರ್ಮೋನಲ್ ಪಿಲ್ಸ್ ಕೊಡ್ಬೋದು, ಅಥವಾ ಒಂದು ಚಿಕ್ಕದು ಹಾರ್ಮೋನಲ್ ಇಂಟ್ರಾಯುಟ್ರೈನ್ ಡಿವೈಸ್ ಅಂತ ಮೆರೇನಾ ಕಾಯಿಲ್ ಅಂತ ಇರುತ್ತೆ, ಅದು ಕೂಡ ಫಿಟ್ ಮಾಡಬಹುದು ಒಳಗಡೆ. ಒಬ್ಬೊಬ್ಬರಿಗೆ ಮಕ್ಕಳಾಗುವುದು ತಡ ಆಗುತ್ತದೆ PCOS ಅಲ್ಲಿ, ಅಂತಹವರಿಗೆ ಮಕ್ಕಳಾಗುವಂತಹ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಕೊಡುತ್ತೇವೆ. ಇದು ಪಾಲಿಸಿಸ್ಟಿಕ್ ಓವರೀಸ್ ನ ಒಂದು ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್. ಥ್ಯಾಂಕ್ ಯು.